ನಮಸ್ತೆ. ವಸುದೈವ ಕುಟುಂಬ ಅನ್ನೋ ಮಾತನ್ನು ಪದೇ ಪದೇ ಕೇಳ್ತಾ ಇರ್ತೀವಿ. ಏನು ಹಾಗಂದರೆ, ವಸುಧೆ ಅಂತಂದರೆ ಭೂಮಿ. ಈ ಭೂಮಿ ಒಳಗೆ ಇರುವಂಥ ಸಕಲ ಜೀವರಾಶಿಗಳು ಮನುಷ್ಯನಾದಿಯಾಗಿ ಎಲ್ಲವೂ ಒಂದು ಕುಟುಂಬದ ಸದಸ್ಯರಂತೆ ಅನ್ನೋದು ಇದರ ಅರ್ಥ. ಎಲ್ಲರೂ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಪ್ರೀತಿ ವಿಶ್ವಾಸದಿಂದ ವರ್ತಿಸಬೇಕೇ ವಿನಃ, ಇರಬೇಕೇ ವಿನಃ ಸಾಮರಸ್ಯದಿಂದ ಪರಸ್ಪರ ಕಚ್ಚಾಡ್ತಾ ಸಂಘರ್ಷದ ಗೂಡಾಗಿ ಬದುಕೋದು ಅದು ವಿಹಿತ ಅಲ್ಲ, ಮನುಷ್ಯನಿಗೆ ಒಳಿತಲ್ಲ ಅನ್ನೋ ಮಾತಿದೆ. ಭೂಮಿ ಮೇಲೆ ಬದುಕ್ತೀವಿ ಅಂದಾಗ ಸಕಲ ಜೀವರಾಶಿಗಳಿಗೂ ಬದುಕೋ ಹಕ್ಕಿದೆ. ಎಲ್ಲರನ್ನ ಸೃಷ್ಟಿಸಿದಂತಹ ಬ್ರಹ್ಮ ಆತ್ಮ ಪರಮಾತ್ಮ ಸಕಲರಿಗೂ ಜೀವಿಸುವಂತಹ ಹಕ್ಕನ್ನು ಸೌಲಭ್ಯಗಳನ್ನು ಒದಗಿಸಿನೇ ಕಳಿಸಿರ್ತಾನೆ ಭೂಮಿ ಮೇಲೆ. ಈ ಭೂಮಿ ಮೇಲೆ ಬಂದು ಬೆಳೆದ ನಂತರ ನಾವು ಬಡ್ದಾಡೋಕೆ ಶುರು ಮಾಡ್ತೀವಿ. ಹೇಳ್ತಾರೆ, ಹುಟ್ಟುತ್ತಲೇ ಮನುಷ್ಯ ದೇವಮಾನವ, ಬೆಳೆದಂಗೆಲ್ಲ ಅಲ್ಪನಾಗ್ತಾನೆ ಈ ಪರಿಸರದ ಪ್ರಭಾವಕ್ಕೆ ಸಿಕ್ಕೊಂಡ್ಬಿಟ್ಟು. ಆಮೇಲೆ ನಂತರ ಏನಾಗ್ತಾನೆ, ಶಿಕ್ಷಣದಿಂದ ಎಲ್ಲೆಲ್ಲೂ ಹೆಜ್ಜೆ ಇಡ್ತಾನೆ, ಅಲ್ಲೆಲ್ಲವೂ ಶಿಕ್ಷಣ ಪಡ್ಕೊಂಡು ಜ್ಞಾನ ಪಡ್ಕೊಂಡು ಮತ್ತೇನಾಗ್ತಾನೆ ಅಂತ ದೈವತ್ವಕ್ಕೆ ಇರ್ತಾನೆ. ಅಲ್ಪತೆಯನ್ನು ಮರೆತು ಕಲ್ಪಕ್ಕೆ ಏರುವಂಥ ಈ ಒಂದು ಪ್ರಕ್ರಿಯೆ ಒಳಗೆ ಮನುಷ್ಯರಾಗಿ ನಾವು ಹೆಂಗೆ ಬದುಕಬೇಕು ಅಂತಂದರೆ, ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರ ಹಾಗೆ. ಮೇಲು ಕೀಳು, ವರ್ಗ ಬಡವ ಬಲ್ಲಿದ ಸಂಘರ್ಷಗಳನ್ನು ಮರೆತು, ಹೆಣ್ಣು ಗಂಡು ಲಿಂಗ ತಾರತಮ್ಯವನ್ನು ತೊರೆದು ನಾವೆಲ್ಲ ಒಂದು ಬಳ್ಳಿಯ ಹೂಗಳು, ಒಂದೇ ಬಳ್ಳಿಯ ಹೂಗಳು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು ಅನ್ನುವಂಥ ಭಾವೈಕ್ಯ ಮಂತ್ರವನ್ನು ಜಪಿಸ್ತಾ ಪ್ರತಿಯೊಬ್ಬರೂ ತಮ್ಮ ಪಾಡಿಗೆ ತಾವು ತಮ್ಮ ಶಕ್ತ್ಯಾನುಸಾರ ತಮಗೆ ಸಾಧ್ಯವಾದಂಥ ಕೈಂಕರ್ಯಗಳನ್ನು ಮಾಡ್ತಾ ಬದುಕೋದು ಸಾಧ್ಯವಾದರೆ ಈ ಒಂದು ಪ್ರಪಂಚದೊಳಗೆ ಸಂಘರ್ಷಗಳು, ಯುದ್ಧಗಳು, ಕಲಹಗಳು ಇರೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಈ ಮಾನವ ಇದ್ದಾನಲ್ಲ, ಭೂಮಿ ಮೇಲೆ ಆತ ಬಂದಿರೋ ಉದ್ದೇಶ ಏನು ಅಂತಂದರೆ, ಪರಸ್ಪರ ಸಕಲ ಜೀವರಾಶಿಗಳಿಗೆ ಹಿತವನ್ನು ಉಂಟು ಮಾಡೋಕೆ. ಪರಹಿತವನ್ನು ಉಂಟು ಮಾಡೋದೇ ಲೇಸು ಆತನಿಗೆ. ಅದೇ ಒಂದು ಉದ್ದೇಶದಿಂದಲೇ ಮನುಷ್ಯ ಜನ್ಮವನ್ನು ಕೊಟ್ಟು ಕಳಿಸಿರೋದು. ಈ ಮನುಷ್ಯ ಜನ್ಮ ಸಹಸ್ರಾರು ಲಕ್ಷ ವರ್ಷಗಳ ನಂತರ ಲಭ್ಯ ಇದೆ ಅಂತ ಹೇಳ್ತಾರೆ ಬಲ್ಲವರು. ಅಷ್ಟು ವರ್ಷಗಳ ನಂತರ ಈ ದೇಹಧಾರ್ಯವನ್ನು ಪಡ್ಕೊಂಡು ನಾವು ಯಾಕೆ ಅಲ್ಲಸಲ್ಲದ ಕಾರ್ಯಗಳನ್ನು ಮಾಡ್ತಾ ಪರರಿಗೆಲ್ಲ ನೋವು ಕೊಟ್ಕೊಂಡು ಬದುಕ್ತೀವಲ್ಲ, ಅದರಿಂದ ಯಾವ ಸಾಧನೆ ಕೂಡ ಮನುಷ್ಯನಿಗೆ ಆಗೋದಿಲ್ಲ. ಅದರಿಂದ ಎಲ್ಲವನ್ನ ಪ್ರೀತಿಸ್ತಾ ಈ ಭೂಮಿ ಮೇಲೆ ಇರುವಂಥ ಸಕಲ ಆನಂದವನ್ನು ಸಂತೋಷವನ್ನು ನಮದಾಗಿಸ್ಕೊಂಡು ಪರರಿಗೂ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಬದುಕೋದು ಯೋಗ್ಯವಾದ ಬದುಕು ಅಂತ ಹೇಳ್ಬೋದು. ಸರ್ವರಿಗೂ ಸಮಬಾಳು ಸಮಪಾಲು, ಸಮಾನ ಅವಕಾಶಗಳು. ಅದು ನಾವೇನು ದೊಡ್ಡ ಹೆಚ್ಚುಗಾರಿಕೆ ಅಲ್ಲ, ದೊಡ್ಡತನ ಅಲ್ಲ ನಾವು ಬಿಟ್ಟುಕೊಡ್ತೀವಿ. ಅವ್ರಿಗೆ ಆ ಮೀಸಲಾತಿ, ಇವ್ರಿಗೆ ಈ ಏನಿಲ್ಲ. ಇದು ಅವರವರ ಶಕ್ತ್ಯಾನುಸಾರ ಅವರು ಪಡ್ಕೋಬೇಕು. ಅದನ್ನು ಪ್ರತಿಭೆಯಿಂದ ಪಡ್ಕೋಬೇಕೇ ವಿನಃ, ಜ್ಞಾನದಿಂದ ಪಡ್ಕೋಬೇಕೇ ವಿನಃ ಸರ್ಟಿಫಿಕೇಟ್ನಿಂದ ಅಲ್ಲ. ಇವತ್ತಿನ ಸರ್ಟಿಫಿಕೇಟ್ ಕೋರ್ಸ್ಗಳೇನಿದ್ದಾವಲ್ಲ, ಎಲ್ಲವೂ ವೃತ್ತಿ ಶಿಕ್ಷಣದ ಆದಿಯಾಗಿ ಸರ್ಟಿಫಿಕೇಟ್ ಶಿಕ್ಷಣ ಕೂತದಲ್ಲ, ಏನು ಸಾಧನೆ ಮಾಡ್ತಾ ಇದೆ ಸರ್ಕಾರಗಳು. ಎಲ್ಲವನ್ನ ಪುಕ್ಕಟೆಯಾಗಿ ಪೂರೈಸಿ ಅಕ್ಷರ ಬಾರದ ಸಾಕ್ಷರರನ್ನು ನಿರ್ಮಾಣ ಮಾಡಿ ಇವತ್ತಿನ ಸಾಕ್ಷರರೆಲ್ಲ ರಾಕ್ಷಸರಾಗಿ ಭ್ರಷ್ಟಾಚಾರ, ಲಂಚಾವತಾರ, ವ್ಯಭಿಚಾರ, ಏನೆಲ್ಲ ಮಾಡಬಾರದ ಕಳ್ಳತನ, ದರೋಡೆ, ಮೋಸ, ವಂಚನೆ ಎಲ್ಲವೂ ಲೀಲಾಜಾಲವಾಗಿ ಅದೇ ಮೌಲ್ಯ ಅನ್ನೋ ಹಂಗೆ ಬಿಂಬಿಸಿ ಇಡೀ ಒಂದು ಕುವ್ಯವಸ್ಥೆಗೆ ಕಾರಣರಾಗಿ ಕೂತಿದಾವಲ್ಲ. ಏನು ಸಾಧನೆ ಇದು? ರಿಜಿಸ್ಟರ್ನಲ್ಲಿ ಅಕ್ಷರಸ್ಥ ದೇಶ ಅಂತ ನಮೂದಾಗಿಬಿಟ್ಟ ಕ್ಷಣ ಭಾರತ ದೇಶ ಸಾಕ್ಷರ ದೇಶ ಆಗೋದಿಲ್ಲ. ರಿಜಿಸ್ಟರ್ನಲ್ಲಿ ವಿಶ್ವದಲ್ಲಿ ನಂಬರ್ 5ನೇ ಸ್ಥಾನದಲ್ಲಿದೆ ಆರ್ಥಿಕವಾಗಿ ಭಾರತ ದೇಶ ಅಂತಂದರೆ ಅದು 5ನೇ ಸ್ಥಾನಕ್ಕೆ ಉಳಿದು ಬಿಡೋದಿಲ್ಲ. ಯಾಕಂದರೆ ವಸ್ತು ಸ್ಥಿತಿನೇ ಬೇರೆ. ಇಲ್ಲಿ ಕೇವಲ ಪೆನ್ನು ಪೇಪರ್ ಹಿಡ್ಕೊಂಡು ಬರೆಯೋದು ಬಹಳ ಸುಲಭ. ವಸ್ತು ಸ್ಥಿತಿ ಏನಿದೆ ದೇಶದೊಳಗೆ ಗಮನಿಸಿದ್ರೆ ಬರೀ ಅರಾಜಕತೆ, ಶೈಥಿಲ್ಯಗಳು,
ಇದು ಬಿಟ್ಟರೆ ಭಾರತ ದೇಶದೊಳಗೆ ಈಗ ಏನೇನೂ ಇಲ್ಲ ಪ್ರಸ್ತುತ ಸನ್ನಿವೇಶದೊಳಗೆ. ಯೋಗ್ಯರು ಅಧಿಕಾರದ ಗದ್ದುಗೆ ಇರಬೇಕು. ಆದರೆ ಭಾರತ ದೇಶದೊಳಗೆ ಇವತ್ತು ಆಗ್ತಾ ಇರೋದು ಬೇರೆ. ಯೋಗ್ಯತೆ ಅನ್ನುವಂಥದ್ದು ಎಲ್ಲೆಲ್ಲೂ ಇಡೀ ದೇಶದ ತುಂಬ ಮೂಲೆ ಹಿಡಿದಿದೆ, ಮೂಲೆ ಗುಂಪಾಗಿದೆ. ಅಯೋಗ್ಯತೆ ಅನ್ನುವಂಥದ್ದು ಅಧಿಕಾರದ ಗದ್ದುಗೆ ಏರಿ ವಿಜೃಂಭಿಸುತ್ತಿದೆ ಅನ್ನೋದು ಶತಸತ್ಯ. ಹೌದು, ನಿಸ್ಸಂದೇಹವಾಗಿ, ನಿಸ್ಸಂಕೋಚವಾಗಿ, ನಿಸ್ಸಂಶಯವಾಗಿ ಹೇಳಬಹುದು, ಭಾರತ ದೇಶ ಇವತ್ತು ದರೋಡೆಕೋರರ, ಹಗಲು ದರೋಡೆಕೋರರ, ಲೂಟಿಕಾರರ ದೇಶವಾಗಿ ಪರಿಣಮಿಸಿದೆ. ಎಲ್ಲೆಲ್ಲೂ ಎಷ್ಟು ಸಿಗುತ್ತದಷ್ಟು ದೋಚೋದು, ಬಾಚೋದು, ಅಮಾಯಕರನ್ನು ಬಲೆ ಹಾಕಿ ಹಿಡಿದು ಬಲಿ ತಗೊಳ್ಳೋದು, ಇದು ನಮ್ಮ ದೇಶದ ವಸ್ತುಸ್ಥಿತಿ ಇವತ್ತು. ವಶೀಲಿ, ಲಂಚ, ಮಂಚಗಳ ಕಾರುಬಾರಿನೊಳಗೆ ಮುಗ್ಧರು, ಅಮಾಯಕರು, ಏನೋ ಬಡವರು ಎಲ್ಲರೂ ಪಾಪ ಏನೋ ಶಕ್ತಿ ಸಾಮರ್ಥ್ಯ ಇಲ್ಲದವರೆಲ್ಲ ಇದ್ದಾರಲ್ಲ, ನಲುಗಿ ಹೋಗ್ತಾ ಇರೋದೇ ಭಾರತ ದೇಶದ ದುರಂತ ವಾಸ್ತವ ಚಿತ್ರಣ ಅಂತ ಹೇಳ್ಬೋದು. ಸುಮ್ಮನೆ ಹೇಳ್ಕೊಂಡ್ರೆ ಆಗಲ್ಲ ಅಭಿವೃದ್ಧಿಶೀಲ ದೇಶ ಅಂಥೇಳಿ. ಎಲ್ಲೂ ಅಭಿವೃದ್ಧಿ ಇಲ್ಲ. ಟೆಕ್ನಿಕಲ್ಲಾಗಿ ಡಿಜಿಟಲ್ ಯುಗವಾಗಿರಬಹುದು, ಎಲ್ಲರ ಅಂಗೈಯೊಳಗೆ ಈ ಜಂಗಮವಾಣಿ ನಲಿತಾ ಇರಬಹುದು. ಜಂಗಮವಾಣಿಯಲ್ಲಿ ಮುಖ ಹುದುಗಿಸಿ ಕಣ್ಣೆಲ್ಲ ಅಲ್ಲೇ ಕೀಳ್ಬಿಟ್ಟು ಮನುಷ್ಯ ಸಂಪೂರ್ಣ ಇನ್ವಾಲ್ವ್ ಆಗಿ ಶ್ರಮ ಸಂಸ್ಕೃತಿಯನ್ನೇ ಮರೆತಂಥ ಯುವ ಪೀಳಿಗೆ, ಆರೋಗ್ಯವಂತ ಯುವ ಪೀಳಿಗೆ ಆ ಒಂದು ಜಂಗಮವಾಣಿಯಿಂದ ಹೊರಗೆ ಕರ್ಕೊಂಡು ಬರೋರು ಗತಿ ಇಲ್ಲ. ಮತ್ತಷ್ಟು ಅದರೊಳಗೆ ಮುಳುಗಿಸಿ, ಇಡೀ ದೇಶವನ್ನೇ ಅದರೊಳಗೆ ಮುಳುಗಿಸಿ ಶ್ರಮ ಸಂಸ್ಕಾರನೇ ಇಲ್ಲ ಅಂತಂದರೆ ಏನು ಅಭಿವೃದ್ಧಿ? ಎಲ್ಲಿಂದ ಅಭಿವೃದ್ಧಿ ಸಾಧ್ಯ? ಈ ಮೊಬೈಲ್ನಿಂದ ಅಭಿವೃದ್ಧಿ ಆಗೋಕ್ಕೆ ಏನು ಸಾಧ್ಯದ? ಸಾಧಕ ಬಾಧಕ ಎರಡನ್ನೂ ಹೊತ್ತಂಥ ಈ ಜಂಗಮವಾಣಿಯ ಸಾಧಕವನ್ನೇ ಎಷ್ಟು ಜನ ನಾವು ಬಳಸ್ಕೋತೀವಿ, ಬಾಧಕವಾಗುವಂಥ ಅಂಶಗಳ ಕಡೆಗೇನೆ ನಮ್ಮ ಚಿತ್ತವನ್ನು ಹರಿಬಿಟ್ಟು ಮತ್ತಷ್ಟು ಮಗದಷ್ಟು ಲಂಪಟರಾಗಿ, ವಿಲಾಸಿಗಳಾಗಿ, ಶ್ರಮ ಸಂಸ್ಕೃತಿಯನ್ನು ಮರೆತು ದೇಶವನ್ನು ಅಧೋಗತಿಗೆ ತಳ್ತಾ ಇರೋದೇ ಭಾರತ ದೇಶದ ವಾಸ್ತವ ಚಿತ್ರಣ. ಸಮಾನತೆಯನ್ನು ತರುವ ಉದ್ದೇಶದಿಂದ ಸಂವಿಧಾನದೊಳಗೆ ನಮೂದಿಸಲ್ಪಟ್ಟಂಥ ಈ ಒಂದು ರೋಗಗ್ರಸ್ತ ಅಸ್ತ್ರವಾದಂಥ ಮೀಸಲಾತಿ ಅನ್ನುವಂಥ ಒಂದು ಪದದಿಂದಲೇ ಇಷ್ಟೆಲ್ಲ ಜಾಗತಿಕ ಅವಾಂತರ ನಮ್ಮ ದೇಶದೊಳಗೆ ಹೇಳ್ತಾ ಇದ್ದೀನಿ, ನಮ್ಮ ದೇಶದೊಳಗೆ ನಡೀತಾ ಇರೋದು ಅಂದರೆ ತಪ್ಪೇನಲ್ಲ. ಆ ಒಂದು ರೋಗಗ್ರಸ್ತ ಅಸ್ತ್ರವನ್ನು ತೆಗೆದು ಹಾಕೋ ತನಕ ನಮ್ಮ ದೇಶ ಯಾವತ್ತೂ ವಿಶ್ವದಲ್ಲಿ ಯಾವ ಸ್ಥಾನಕ್ಕೂ ಹೋಗೋಕ್ಕೆ ಯೋಗ್ಯವಾಗಿ ಇರೋದಿಲ್ಲ. ಬೌದ್ಧಿಕ, ದೈಹಿಕ, ಮಾನಸಿಕ ಶಕ್ತಿ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕೆಲಸಗಳ, ಉದ್ಯೋಗಗಳ ಹಂಚಿಕೆಯಾಗಬೇಕೇ ವಿನಃ ಸರ್ಟಿಫಿಕೇಟ್ಗಳ ಆಧಾರದಿಂದ ಅಲ್ಲ, ಅಂಕಗಳ ಆಧಾರದಿಂದ ಅಲ್ಲ, ವಶೀಲಿ ಜಾತಿಯ ಆಧಾರದಿಂದ ಇದು ಯಾವುದೂ ಮನುಷ್ಯನಿಗೆ ಸಿಗಲೇಬಾರ್ದು. ಪುಕ್ಕಟೆಯಾಗಿ ಅಂತೂ ಏನೂ ಸಿಗಬಾರ್ದು ಮನುಷ್ಯನಿಗೆ. ಯಾವಾಗ ನಮಗೆ ಪುಕ್ಕಟೆಯಾಗಿ ಎಲ್ಲವೂ ದೊರಕ್ತದೋ ಆವಾಗ ಮನುಷ್ಯನ ವಿನಾಶ ಬಂತು ಅಂತಲೇ ಲೆಕ್ಕ. ಈ ಕಾಯ ಇರೋದೇನೆ ಕಾಯಕ ಮಾಡಲಿಕ್ಕೆ. ಮತ್ತು ಅಂತಹ ಕಾಯಕವನ್ನೇ ಮರೆತು ಆತನ ಬೇಸಿಕ್ ನೀಡ್ಸ್ಗಳನ್ನೆಲ್ಲ ಗವರ್ಮೆಂಟು ಪುಕ್ಕಟೆಯಾಗಿ ಈಡೇರಿಸ್ತದ ಅಂತಂದಾಗ ಆತನ ಯಾಕೆ ದುಡ್ಲಿಕ್ಕೆ ಹೋಗ್ತಾನೆ? ಯಾಕೆ ಮೈ ಮಣ್ಣು ಮಾಡಿಕೊಂಡು ತನಗೂ ಹೊಟ್ಟೆ ತುಂಬಿಸ್ಕೊಂಡು ಪರರ ಹೊಟ್ಟೆ ತುಂಬಿಸೋ ಚಿಂತೆ ಮಾಡ್ತಾನೆ ಆತ? ಮತ್ತು ಸುಮ್ಮನೆ ಕೂತವನ ಮನಸ್ಸು ಏನಾಗಬೇಡ, ಎಂಟಿ ಮೈಂಡ್ ಈಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳಲ್ಲ, ಸೋಮಾರಿಗಳ ಮನಸ್ಸು ದೆವ್ವಗಳ ಕಾರ್ಖಾನೆ. ಮತ್ತು ಎಲ್ಲ ಅನಾಹುತಕ್ಕೂ ಕೂಡ ಇಂಥ ವಿಲಾಸಿ ಜೀವನದ ಬೆಂಬತ್ತಿದಂಥ ಮನಸ್ಸೇ ಕಾರಣ ಅಂತ ಹೇಳ್ಬೋದು. ಮನ ಏವ ಮನುಷ್ಯಾಣಂ ಬಂಧ ಮೋಕ್ಷ ಕಾರಣಂ. ಈ ಮನಸ್ಸನ್ನೋದು ಮನುಷ್ಯನ ಎಲ್ಲ ರೀತಿಯ ಬಂಧಗಳಿಗೂ ಮತ್ತು ಎಲ್ಲ ರೀತಿಯ ಮೋಕ್ಷಗಳಿಗೂ ಅಥವಾ ಬಿಡುಗಡೆಗಳಿಗೂ ಮನಸ್ಸೇ ಕಾರಣ. ನಾವು ಯಾವ್ದ್ರಾಗ ಹೋಗಿ ಸಿಕ್ಕೊಂಡು ಬೀಳ್ತೀವಿ ಆವಾಗ ಬಂಧನ ಆಗ್ತದೆ, ಯಾವುದರಿಂದ ಬಿಡುಗಡೆ ಆಗ್ತೀವಿ ಆವಾಗ ಮೋಕ್ಷ ಆಗ್ತದೆ.
ಮೋಕ್ಷ ಜೀವಂತವಾಗಿರುವಾಗಲೇ ಪಡ್ಕೋಬೇಕು. ಪ್ರತಿಯೊಂದರಿಂದಲೂ ಬಿಡುಗಡೆಯಾಗಿ ನಿಶ್ಚಿಂತರಾಗಿ ನಮ್ಮ ದೇಹವನ್ನು ದಂಡಿಸೋದಂದರೆ ಸುಟ್ಕೊಳ್ಳೋದು, ಬೀಳೋದು, ಏಳೋದು, ಕಾಲು ಮುರ್ಕೊಳ್ಳೋದು, ಕೈ ಮುರ್ಕೊಳ್ಳೋದಲ್ಲ. ಕೆಲಸ ಮಾಡ್ತಾ ನಮ್ಮ ಉದರ ಪೋಷಣೆಯನ್ನು ನಾವೇ ಮಾಡ್ಕೊಳ್ತಾ ಸಾಧ್ಯವಾದರೆ ಒಂದು 4 ಮಂದಿ ಜನರ ಹೊಟ್ಟೆ ತುಂಬಿಸ್ತಾ ಬದುಕೋದು ಒಂದು ಸಾರ್ಥಕವಾದ ಬದುಕು ಅಂತ ಹೇಳ್ಬೋದು. ಈ ಪುಕ್ಕಟೆಯಾಗಿ ಕೊಡುವಂತಹ ಈ ಭಾಗ್ಯಗಳನ್ನು ನಿಲ್ಲಿಸೋ ತನಕ, ಈ ರೋಗಗ್ರಸ್ತ ಅಸ್ತ್ರವಾದಂಥ ಮೀಸಲಾತಿಯನ್ನು ಆ ಸಂವಿಧಾನದಿಂದ ಕಿತ್ತಿ ಎಸೆಯೋ ತನಕ ಸಮಾನತೆ ಯಾವತ್ತೂ ಬರೋದಿಲ್ಲ ನಮ್ಮ ದೇಶದಲ್ಲಿ. ಸಮಾನತೆ ಹೆಸರಲ್ಲಿ ಒಂದು ವರ್ಗ ಮೇಲೆ ಇರ್ತದೆ, ಒಂದು ವರ್ಗ ಕೆಳಗಿಳಿದದ ಅಷ್ಟೇ. ಏನಾಗಿದೆ ಈ ದೇಶದೊಳಗೆ ಸಮಾನತೆ? ಅವರು ತುಳಿಯಲ್ಪಟ್ಟವರು ಇವತ್ತು ಗದ್ದುಗೆ ಮೇಲಿದ್ದಾರೆ, ಗದ್ದುಗೆ ಮೇಗಿದ್ದವರು ಕೆಳಗೆ ಬಿದ್ದು ಒದ್ದಾಡ್ತಾ ಇದ್ದಾರೆ. ಎಲ್ಲಿ ಸಮಾನತೆ ಬಂತು? ಈ ಸಮಾನತೆ ಬರಬೇಕು ಅಂತಂದ್ರೆ ಸಾಮಾನ್ಯ ಮನುಷ್ಯನ ಮನಸ್ಸಲ್ಲಿ ಮಾನವತೆ ಮೊದಲು ಬರಬೇಕು. ನಾವೆಲ್ಲ ಮನುಷ್ಯರು, ನಾವ್ಯಾರೂ ಮೇಲೂ ಅಲ್ಲ ಕೀಳು ಅಲ್ಲ. ನಾವೆಲ್ಲ ಭೂಮಿಗೆ ಬಂದಿರೋದು ಏನೋ ಒಂದು ಕಾಯಕ ಮಾಡಿ ಇಲ್ಲಿರೋ ಅಷ್ಟು ದಿನ ಆನಂದವಾಗಿ ಇದ್ದು ಆನಂದ ಕೊಟ್ಟು ಹೋಗೋಕ್ಕೆ ಬಂದೀವಿ ಅನ್ನುವಂಥ ಸತ್ಯದ ಅರಿವನ್ನು ಇಟ್ಕೊಂಡು ಬದುಕಿದ್ರೆ ಅಲ್ಲಿ ಸಮಾನತೆ ತಾನಾಗಿಯೇ ಬರ್ತದೆ. ನಾವು ಯಾರೂ ಏನೂ ಕೊಡಬೇಕಾಗಿಲ್ಲ, ಸಮಾನತೆಯನ್ನು ತಾನಾಗಿಯೇ ಸೃಷ್ಟಿಯಾಗಿಬಿಡ್ತದದು. ಸುಮ್ಮನೆ ಈ ಎಲ್ಲ ತಮ್ಮ ಪಟ್ಟಭದ್ರ ಹಿತಾಸಕ್ತಿಗಳೇನಿದ್ದಾವಲ್ಲ, ತಮ್ಮ ಕುರ್ಚಿಯ ಭದ್ರತೆಗೋಸ್ಕರ, ತಮ್ಮ ಪಟ್ಟದ ಭದ್ರತೆಗೋಸ್ಕರ ಇವೆಲ್ಲ ಚೀಪ್ ಗಿಮಿಕ್ಸ್ ಅಂತಾರೆ. ಇವಕ್ಕೆಲ್ಲ ಚೀಪ್ ಗಿಮಿಕ್ಸ್ಗಳನ್ನು ಮಾಡಿಕೊಂಡು ಸಾಮಾನ್ಯ ಜನರನ್ನು ಸುಮ್ಮನೆ ಓಲೈಸೋ ತಂತ್ರ ಮಾಡಿ ಆಮಿಷಗಳನ್ನು ಒಡ್ಡಿ ತಮ್ಮ ಬಲೆಯೊಳಗೆ ಹಾಕ್ಕೊಂಡು ತಮ್ಮ ಹಿಡಿತದೊಳಗೆ ಇಟ್ಕೊಂಡು ಬಿಟ್ಟಾರೆ. ಇದು ಸಾಮಾನ್ಯ ಜನರಿಗೆ ಅರಿವಾಗೋದೇ ಇಲ್ಲೋ. ಅರಿವಾದಾಗ ಮಾತ್ರ ಒಂದಿಷ್ಟು ಉದ್ಧಾರ ನಮ್ಮ ದೇಶ ಕೂಡ ಕಾಣಬಹುದು. ಭಾರತ ದೇಶ ಮತ್ತೆ ತನ್ನ ಭವ್ಯ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೋಬೇಕು ಅಂತಂದರೆ ಅಲ್ಲಿ ಶ್ರಮ ಸಂಸ್ಕೃತಿಯ ಅರಿವಾಗೋದು ಬಹಳ ಮುಖ್ಯ. ಈ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನೊಳಗೆ ಸರ್ಕಾರದ ಯೋಜನೆಗಳಿರಬೇಕೇ ವಿನಃ ಪುಕ್ಕಟೆಯಾಗಿ ದಂಡಿಯಾಗಿ ಕೊಬ್ಬಿಸಿ ಅವರನ್ನು ಬಲಿ ತಗೊಳ್ಳೋದಲ್ಲ ಜನರನ್ನು. ಇದೇನಾಗ್ಬಿಟ್ಟದ, ಹರಕೆಗೆ ತೊಗೊಂಡು ಹೋಗೋ ಕುರಿಗಳನ್ನು ಕೊಬ್ಬಿಸಿ ಪಾಪ ಹಾಗೆಲ್ಲ ಒಯ್ದು ಬಲಿ ಕೊಟ್ಬಿಡ್ತಾರಲ್ಲ, ಹಂಗೆ ಈ ಜನಗಳಿಗೆ ಕೊಬ್ಬಿಸ್ತಾ ಇದ್ದಾರೆ ಅವರು. ಈ ಮೂರ್ಖ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಪುಕ್ಷಟ್ಟೆ ಬಂದದ್ದು ನಮಗೆ ಆರೋಗ್ಯವನ್ನು ಕೊಡೋದಿಲ್ಲ ಅಂತ ಹೇಳ್ತಾ ಧನ್ಯವಾದ.